ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಇದು ಅಪ್ಪು ಅವರ ಸಮಾಧಿ ಅಲ್ಲ, ದೈವ ಸನ್ನಿಧಿ ಅಂತ ನಾವು ಅನ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಬಗ್ಗೆ ಅಭಿಮಾನಿಗಳು ಅಫ್ಕೋರ್ಸ್ ಖಂಡಿತ ನೀವು ಹೇಳಿದ್ದೆ ಸತ್ಯ. ಪ್ರತಿಯೊಬ್ಬರು ಮಾತಾಡ್ತಿರೋದು ಅದೇನೋ ಇಲ್ಲಿ ಬಂದರೆ ಅದೊಂದು ತೃಪ್ತಿ ಸಿಗ್ತಿದೆ ಪ್ರತಿಯೊಬ್ಬರಿಗೂ. ಅವ್ರನ್ನ ದೇವತರನೇ ನಾವು ನೋಡ್ತಾ ಇದ್ದೀವಿ ಎಲ್ಲರೂ. ಆ್ಯಂಡ್ ಬೆಳಿಗ್ಗೆನೆ ಹೆಂಗೆ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಹೆಂಗೆ ತುಂಬಿರ್ತಾರೋ ಇಲ್ಲೂ ಬೆಳಿಗ್ಗೆ 6 ಗಂಟೆಯಿಂದನೇ ಜನ ತುಂಬಿಕೊಂಡು ಎಲ್ಲ ಅವ್ರ ಆಶೀರ್ವಾದ ಪಡ್ಕೊಂಡು ಅವ್ರನ್ನ ವಿಶ್ ಮಾಡಿಕೊಂಡು ಹೋಗ್ತಿರೋದು ಏನು ಹೇಳೋಕ್ಕಂತಾನೆ ಗೊತ್ತಾಗಲ್ಲ. ಬಟ್ ತುಂಬ ಸಿನಿಮಾ ಶೂಟಿಂಗ್ ನೀವು ಕೂಡ ಹೋಗಿದ್ದು ಆ ಫೋಟೋ ಎಲ್ಲ ಮನೆ ಶೇರ್ ಮಾಡ್ಕೊಂಡಿದ್ದೀರಾ, ಅದ್ರದ್ದು ಏನಾದ್ರು ಮೆಮೊರಿ ನೆನಪು? ಹೌದು, ಅದು ಈ ಎಲ್ಲಿಂದ ಆರಂಭವೋ ಆ ಸಾಂಗ್ ಶೂಟಿಂಗು ಅಲ್ಲಿ ಕುಲು ಮನಾಲಿ ನಡೆದಿದ್ದು. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಈ ಸ್ನೋ, ಈ ಹಿಮ, ಈ ಬೆಟ್ಟಗಳನ್ನೆಲ್ಲ ನೋಡಿದ್ದು ಫಸ್ಟ್ ಟೈಮೇ. ಅದು ಈ ಪಿಕ್ಚರ್ ಮುಖಾಂತರನೇ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಲ್ಲಿ. ಫಸ್ಟ್ ಟೈಮ್ ಚಿಕ್ಕಪ್ಪನ ಜೊತೆ ಆಂಟಿ ಜೊತೆ ಅಲ್ಲಿ ಆಟ ಆಡಿಕೊಂಡು ಅಲ್ಲಿ ಇಡೀ ಸೆಟ್ಟಲ್ಲಿ. ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ ಅಂತೂ ಫುಲ್ ಶೂಟಿಂಗ್ ಜ್ಞಾಪಕ ಇದೆ. ಯಾಕೆಂದರೆ ಸುಮಾರು ನಮ್ಮ ಸದಾಶಿವನಗರ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಡೀತು. ಆ್ಯಂಡ್ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ನಡೀತು. ಒಂಥರ ಈಗಲೂ ನೆನೆಸ್ಕೊಂಡ್ರೆ ಎಲ್ಲ ಈಗೀಗೆ ನಡೆದಂಗೆ ಅನಿಸ್ತಿದೆ. ಇಷ್ಟು ಬೇಗ ಇಷ್ಟೊಂದು ವರ್ಷ ಇಷ್ಟೆಲ್ಲ ಆಗೋಯ್ತಾ ಅಂತ ಕೆಲವು ಸತಿ ಆಶ್ಚರ್ಯ ಆಗುತ್ತೆ. ಬಟ್ ತುಂಬ ಚೆನ್ನಾಗಿತ್ತು ಆವಾಗ ಸಿನಿಮಾ ನೋಡಿದಾಗ. ಆ್ಯಂಡ್ ಇವಾಗಲೂ ಏನು ಹೊಸ ಸಿನಿಮಾ ಥರ ಇವಾಗಲೂ ಫ್ರೆಶ್ ಆಗಿದೆ ಸಿನಿಮಾ, ಏನು ಹಳೇದಂತ ಅನ್ಸೋದೇ ಇಲ್ಲ. ಆ್ಯಂಡ್ ಅದನ್ನು ಜನ ಸೆಲೆಬ್ರೇಟ್ ಮಾಡ್ತಿರೋದು ನೋಡಿದ್ರೆ ಮಾತೇ ಬರಲ್ಲ ಏನು ಹೇಳಬೇಕು ಅಂತ. ಅವ್ರಿಗೆಲ್ಲ ಇಷ್ಟ. ಹಬ್ಬದ ದಿನ ನಿಮ್ಮ ಒಂದು ಸಾಂಗ್ ರಿಲೀಸ್ ಆಗ್ತದೆ. ಅಫ್ಕೋರ್ಸ್ ಇವತ್ತು ಎಕ್ರಮಾರ್ನ ಡೆಫಿನೆಟ್ಲಿ ನಮ್ಮ ಚಿಕ್ಕಪ್ಪನಿಗೆ ಡೆಡಿಕೇಟ್ ಮಾಡಿಕೊಂಡೆ ಅವ್ರಿಗೋಸ್ಕರನೇ ಈ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಹೊಸದಾಗೇನೋ ಡಿಫ್ರೆಂಟಾಗಿ ನಾನು ಟ್ರೈ ಮಾಡಿದ್ದೀನಿ, ನೋಡೋಣ. ಅವ್ರ ಸಂತೋಷಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ. ಸರ್, ಮನೇಲಿ ರಾತ್ರಿ 12 ಗಂಟೆಗೆ ಏನು ಸೆಲೆಬ್ರೇಷನ್ ಏನಾದ್ರು ಇತ್ತಾ ಹೇಗೆ ಅಂತ ಹೇಳಿ? ಅಂದರೆ ಅವ್ರು ಇಲ್ಲ ಅಂದರೆ ನಾವು ಭಾವಿಸಿಲ್ಲ, ಇದ್ದಾರೆ. ಬಟ್ ಮನೇಲಿ ಖಂಡಿತ ಹೇಗಿತ್ತು ಅಂತ ಹೇಳಿ? ಅಫ್ಕೋರ್ಸ್ ಮನೇಲಿ ಅಫ್ಕೋರ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ಬಟ್ ಇವತ್ತು ಹುಟ್ಟುಹಬ್ಬದ ದಿವಸ ಅಲ್ಲ, ಮನೆಯವ್ರು ಎಲ್ಲರೂ ಬರ್ತಾರೆ. ನನಗೆ ಶೂಟಿಂಗ್ ಇದೆ ಅಂತ ನಾನು ಸ್ವಲ್ಪ ಬೇಗ ಬಂದು ಹೋಗ್ತಾ ಇದ್ದೀನಿ ಅಷ್ಟೇ. ಬಟ್ ಮಾಮೂಲಿ ಪ್ರತಿ ವರ್ಷ ಏನು ಮಾಡ್ತೀವಿ ಅದೇ ಥರನೇ ಆಚರಣೆ ನಡೀತೀನಿ. ಥ್ಯಾಂಕ್ ಯು.